ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ದೀಪಾವಳಿ ಹಬ್ಬದ ಮನೆ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ನಿನ್ನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೆ. ಡೋರ್ ಆಗಿರ್ಬೋದು, ಟಿ ವಿ ಸ್ಟ್ಯಾಂಡ್ ಆಗಿರ್ಬೋದು, ಫ್ರಿಡ್ಜ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಗ್ಯಾಸು ಅದು ಇದೆಲ್ಲ ಕ್ಲೀನ್ ಮಾಡಿದ್ದೆ ನಿನ್ನೆ ನೈಟು. ಹಾಗಾಗಿ ಇವತ್ತು ನಾನು ಸ್ವಲ್ಪ ನಾರ್ಮಲಾಗಿ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಮಾಡಬೇಕಿತ್ತು. ಸೊ ಅದನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಕೆಲಸದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನು ಅನ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಮನೇಲಿ ಹೇಗೆ ದೀಪಾವಳಿ ಹಬ್ಬನ ಆಚರಿಸಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವು ಸಿಂಪಲ್ಲಾಗಿ ಹಾಗೆ ಒಂಚೂರು ಸಮಾಧಾನವಾಗಿ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ನನಗೆ ಗೊತ್ತಿರೋಷ್ಟು ನಾನು ಮಾಡಿದ್ದೀನಿ. ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೂ ತೋರಿಸಿದ್ದೀನಿ. ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ನೋಡಿ, ನಾನು ಇವಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ನೆಲ ಒರೆಸ್ತಾ ಇದ್ದೀನಿ. ಇನ್ನೂ ಸ್ನಾನ ಮಾಡಬೇಕು, ಇನ್ನೂ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಬೇಗನೆ ಎದ್ದಿದ್ದೆ, ಹಾಗಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಹಾಗೆ ವಾಪಸ್ ಬರ್ತೀನಿ. ಸ್ನಾನ ಮುಗಿಸ್ಕೊಂಡು ವಾಪಸ್ ಬಂದೆ. ನೋಡಿ, ಇವಾಗ ನಾನು ನನ್ನ ಒಂದು ದೀಪಾವಳಿ ಹಬ್ಬ ಫಸ್ಟ್ ಟೈಮ್ ನಾನು ನಮ್ಮ ಮನೇಲಿ ಮಾಡ್ತಾ ಇರೋದು. ಯಾಕೆ ಅಂತಂದರೆ ಮುಂಚೆ ಒಂದು ಸಲ ಮಾಡಿದ್ದೆ, ಬಟ್ ನಾನು ಅಂದ್ಕೊಂಡಿರೋ ಥರ ದೀಪಾವಳಿ ಹಬ್ಬ ಮಾಡೋಕ್ಕಾಗಲಿಲ್ಲ. ಬಟ್ ಈ ಸಲ ನಾನು ಮಿಸ್ ಮಾಡ್ಕೊಳ್ಳೇಬಾರ್ದು ಅಂದ್ಬಿಟ್ಟು ಅಚ್ಚುಕಟ್ಟಾಗಿ ಮಾಡಲೇಬೇಕು, ನನಗೆ ಗೊತ್ತಿರೋಷ್ಟು ನಾನು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮಾಡಬೇಕು ಅಂತಲೇ ಮಾಡಿದ್ದು. ಹಾಗಾಗಿ ನನಗೆ ಹೆಂಗೆ ಬೇಕು, ನನಗೆ ಯಾವ ಥರ ಬೇಕು ಅದೇ ಥರ ನಾನು ಪೂಜೆ ಮಾಡಿದೆ. ತುಂಬ ಖುಷಿಯಾಯಿತು, ತುಂಬ ಖುಷಿಯಾಗಿದ್ದೆ ಇವತ್ತು. ನಾನು ಅಷ್ಟು ಖುಷಿಯಾಗಿದ್ದೆ. ನೋಡಿ ಎಷ್ಟು ಕ್ಲೀನಾಗಿ, ಎಷ್ಟು ಅಚ್ಚುಕಟ್ಟಾಗಿ ನಾನು ಪೂಜೆನ ಮಾಡ್ತೀನಿ. ನನಗೆ ಯಾರು ಅದನ್ನು ಮಾಡು, ಇದನ್ನು ಮಾಡು, ಹಿಂಗೆ ಮಾಡು, ಹಂಗೆ ಮಾಡು, ಅದನ್ನು ಹಂಗೆ ಹಾಕು, ಇದನ್ನು ಹಿಂಗೆ ಹಾಕು ಅಂತ ಹೇಳೋರು ಇರಲಿಲ್ಲ. ಯಾಕಂದರೆ ಆ ಥರ ಹೇಳಿದ್ರೆ ನಮ್ಗೆ ಕಿರಿಕಿರಿ ಆಗುತ್ತೆ, ಹಿಂಸೆ ಆಗುತ್ತೆ. ಹಾಗಾಗಿ ನಾನು ಒಬ್ಬಳೇ ನೆಮ್ಮದಿಯಾಗಿ ನನಗೆ ಹೇಗೆ ಬೇಕೋ ನಾನು ಹಾಗೆ ಪೂಜೆನ ಮಾಡಿದೆ. ಅದಕ್ಕೆ ಅನಿಸುತ್ತೆ ಅಷ್ಟು ಕ್ಲೀನಾಗಿ, ಅಷ್ಟು ಅಚ್ಚುಕಟ್ಟಾಗಿ ಪೂಜೆ ಆಗಿರೋದು. ಇವರು ಹೇಳಿದ್ರು ಅಂತ ಹಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಹಾಕು, ಹಂಗೆ ಹಾಕು, ಅಯ್ಯೋ ಹಂಗೆ ಮಾಡಿಬಿಟ್ಟೆ, ಅಯ್ಯೋ ಹಿಂಗೆ ಮಾಡಿಬಿಟ್ಟೆ, ಆ ಥರ ಏನಾರು ಹೇಳೋರು ಇದ್ದಿದ್ದರೆ ನಿಜವಾಗ್ಲೂ ಪೂಜೆ ಕರೆಕ್ಟಾಗಿ ಚೆನ್ನಾಗಿ ಆಗ್ತಾ ಇರಲಿಲ್ಲ. ಸೊ ನನಗೆ ಅನಿಸಿರೋ ಹಾಗೆ, ನನಗೆ ಇಷ್ಟ ಬಂದಿರೋ ಹಾಗೆ ನಾನು ಪೂಜೆನ ಮಾಡಿದ್ದಕ್ಕೆ ಅಷ್ಟು ಕ್ಲೀನಾಗಿ, ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಚೆನ್ನಾಗಿ ಬಂದಿರೋದು. ಹಾಗಾಗಿ ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಮನೇಲೂ ನಿಮ್ಗೆ ಇಷ್ಟ ಬಂದಾಗೆ ನೀವು ಪೂಜೆ ಹಾಕಿದ್ರಾ ಹೇಗೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ನಾನು ಏನು ಮಾಡಿಬಿಟ್ಟೆ ಅಂದರೆ ವಾಯ್ಸು ನಾನು ಕೊಟ್ಕೊತಾನೆ ಮಾಡಿದ್ದು. ಆದರೆ ಏನಾಯಿತು ಅಂದರೆ ನನಗೆ ಅದು ಸಾಂಗ್ ಹಾಕ್ಬಿಟ್ಟಿದ್ದೆ. ಅದು ಆಮೇಲೆ ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ನಾನು ಆಮೇಲೆ ಮಾತಾಡೋಕ್ಕೆ ಹೋಗಲಿ ಬಿಡು, ಸಾಂಗ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ದೇವ್ರ ಸಾಂಗ್ ಹಾಕ್ಬಿಟ್ಟಿದ್ದೆ. ದೇವ್ರ ಸಾಂಗ್ ಹಾಕ್ಬಿಟ್ಟು ನಾನು ಪೂಜೆ ನಂದ್ರಲ್ಲಿ ನಾನು ಮುಳುಗ್ಬಿಟ್ಟಿದ್ದೆ ಪೂಜೆ ಮಾಡ್ತಾ. ಹಾಗಾಗಿ ಮಾತಾಡೋದೇನು ಬೇಡ, ಆಮೇಲೆ ನಾನು ವಾಯ್ಸ್ ಕೊಟ್ಕೊಂಡ್ರೆ ಆಯಿತು ಅಂದ್ಕೊಂಡು ನಾನು ಆಮೇಲೆ ವಾಯ್ಸ್ನ ಇವಾಗ ಕೊಡ್ತಾ ಇರೋದು. ಸಾಂಗ್ ಹಾಕಿದ್ನಲ್ವ, ಹಾಗಾಗಿ ದೇವ್ರದ್ದು ಸಾಂಗೆಲ್ಲ ಹಾಕಿದ್ದೆ. ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು. ಹಾಗಾಗಿ ನೋಡಿ, ಎಲ್ಲ ಫುಲ್ಲು ದೇವ್ರನ್ನ ಕ್ಲೀನಾಗಿ ತೊಳಿತಾ ಇದ್ದೀನಿ. ದೀಪ ಆಗಿರ್ಬೋದು, ಗಣಪತಿ ಆಗಿರ್ಬೋದು, ಅಲ್ಲಿ ಗಣಪತಿ ಕಾಣಿಸ್ತಾ ಇದ್ದಾರಲ್ವ, ಸೊ ಅದನ್ನು ನಾನು ನನ್ನ ಸೊಲಾಪುರ ಮಹಾರಾಷ್ಟ್ರದಲ್ಲಿ ತೊಗೊಂಬಂದಿರೋಂಥದ್ದು. ಇಲ್ಲಿ ಏನಕ್ಕೆ ತೊಗೊಳ್ಳಿಲ್ಲ ಅಂದರೆ, ನಾನು ಫಸ್ಟು ಇಲ್ಲಿ ರೇಟ್ ಕೇಳಿಬಿಟ್ಟೆ ಹೋಗಿದ್ದು, ಎಷ್ಟು ಏನು ಎತ್ತ ಅಂತ. ಬಟ್ ನನಗೆ ಈ ಗಣಪತಿನ ಕೇಳಿದಾಗ ರೇಟ್ ಬಂದುಬಿಟ್ಟು 6,000 ಎಷ್ಟು ಚಿಲ್ಲರೆ ಹೇಳಿದ್ರು. ಹಾಗಾಗಿ ನನಗೆ ಯಾಕೋ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಸೊಲಾಪುರಿಗೆ ಹೋಗೋಕ್ಕಿಂತ ಮುಂಚೆ ನಾನು ಇಲ್ಲಿ ಕೇಳಿಕೊಂಡು ಆಮೇಲೆ ಸೊಲಾಪುರಿಗೆ ಹೋದೆ. ಬಟ್ ಅಲ್ಲಿ ನನಗೆ ಸಿಕ್ಕಿದ್ದು ಎಷ್ಟು ಹೇಳಿ, 3,000 ರೂಪಾಯಿ ಸಿಕ್ಕಿದ್ದು. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಅಲ್ಲಿ 3,000 ರೂಪಾಯಿ, ಇಲ್ಲಿ 6,000 ಚಿಲ್ಲರೆ. ಸೊ ಹಾಗಾಗಿ ನಾನು ಅಲ್ಲಿಂದನೇ, ಸೊಲ್ಲಾಪುರದಿಂದ ನಾನು ಬೆಂಗಳೂರಿಗೆ ನಾನು ಗಣಪತಿನ ತೊಗೊಂಬಂದಿದ್ದು. ನನ್ನ ಫೇವ್ರೆಟ್ ಗಾಡ್ ಅಂತಲೇ ಹೇಳ್ಬೋದು ಗಣಪತಿ. ಅದಾದಮೇಲೆ ನನಗೆ ಇವಾಗ ರಾಘವೇಂದ್ರ ಸ್ವಾಮಿ ತುಂಬ ಇಷ್ಟ ಆಗ್ತಾಯಿದ್ದಾರೆ. ಯಾಕೆ ಅಂದರೆ ನಂಬ್ತಿದ್ದೀನಿ ಇವಾಗ ನಾನು ಗಣಪತಿ ಮುಂಚೆಯಿಂದ ನಂಬ್ತಾ ಇದ್ದೆ. ಇವಾಗ ರಾಘವೇಂದ್ರ ಸ್ವಾಮಿನೂ ನಂಬ್ತಾ ಇದ್ದೀನಿ. ಆಮೇಲೆ ನಮ್ಮ ಮನೆ ದೇವರು ವೆಂಕಟರಮಣ, ಅವ್ರಿಗೂ ಅಷ್ಟೇ ವಾರ ನಮ್ಗೆ ಗೊತ್ತಲ್ವ ಯಾವ್ಯಾವ ವಾರ ಏನೇನು ಮಾಡಬೇಕು ಅಂತ. ಗುರುವಾರ, ಶುಕ್ರವಾರ, ಶನಿವಾರ, 3 ವಾರ ಅಂತ ಕಂಪಲ್ಸರಿ ನಾನು ವಾರ ಮಾಡ್ತೀನಿ. ಬಟ್ ಈ ಹಬ್ಬದಲ್ಲಿ ಸ್ವಲ್ಪ ಚೆನ್ನಾಗಿರಲಿ, ನಾರ್ಮಲಾಗಿ ಪೂಜೆ ಮಾಡ್ತೀವಲ್ಲ ಅದು ಬಿಟ್ಟು ಇದೊಂಚೂರು ಚೆನ್ನಾಗಿರಲಿ ಅಂತ ಅಂದ್ಕೊಂಡು ನಾನು ಇನ್ನೊಂಚೂರು ನನ್ನ ಗೊತ್ತಿರೋ ಹಾಗೆ ಇನ್ನೊಂಚೂರು ತಿಳ್ಕೊಂಡು ನಾನು ಮಾಡ್ತಾಯಿರೋದು. ನೋಡಿ,
ಕ್ಲೀನಾಗಿ ಅರಿಶಿನ ಕುಂಕುಮನೆಲ್ಲ ಕ್ಲೀನಾಗಿ ಹಚ್ತಾಯಿದ್ದೀನಿ. ಎಷ್ಟು ಗೊತ್ತೋ ಅಷ್ಟು ನಾನು ಟ್ರೈ ಮಾಡಿದ್ದೀನಿ. ತುಂಬ ಖುಷಿಯಾಯಿತು. ಎಲ್ಲರೂ ನಮ್ಮಪ್ಪ, ನಮ್ಮಮ್ಮ, ನನ್ನ ತಂಗಿ ಗಂಡ ಆಲ್ಮೋಸ್ಟ್ ಎಲ್ಲರೂ ಬಂದು ತುಂಬ ಚೆನ್ನಾಗಿದೆ ಅಂತ ಹೇಳೋದ್ರು. ಕೆಲವೊಬ್ಬರು ನಾವೇನೇ ಮಾಡಿದ್ರೂ ಏನು ತಪ್ಪು ಮಾಡ್ತೀವಲ್ಲ ಅದನ್ನು ಕ್ಲೀನಾಗಿ ಹೇಳ್ಬಿಡ್ತಾರೆ, ನೀನು ಹಂಗೆ ಮಾಡಿಬಿಟ್ಟೆ ಹಿಂಗೆ ಮಾಡಿಬಿಟ್ಟೆ ಅಂತ. ಅದೇ ನಾವೇನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಈ ಥರದ್ದೆಲ್ಲ ಪೂಜೆ ಗೀಜೆ ನಾವು ಯಾವತ್ತೂ ಮಾಡದೇ ಇರೋರು ಇವಾಗ ಮಾಡ್ತಾಯಿದ್ದೀವಿ, ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಚೆನ್ನಾಗಿ ಮಾಡಿದೆ ಅಂತ ಹೇಳೋಕ್ಕೆ ಕೆಲವ್ರಿಗೆ ಬಾಯಿಗಳೇ ಇರಲ್ಲ ಅನಿಸುತ್ತೆ. ಅಂಥವ್ರನ್ನ ನಾವು ತಲೆಗೂ ಇಟ್ಕೋಬಾರ್ದು, ಮನಸ್ಸಿಗೂ ಇಟ್ಕೋಬಾರ್ದು, ತೆಗೆದು ಬಿಸಾಕ್ತಾ ಇರಬೇಕು. ನಮ್ಮನ್ನು ಯಾರು ಅರ್ಥ ಮಾಡ್ಕೊತಾರೆ, ನಮ್ಮನ್ನು ಯಾರು ನಾವು ಮಾಡಿರೋ ಕೆಲಸಕ್ಕೆ ಅವರು ಹೊಗಳುತ್ತಾರೆ, ಅಂಥವ್ರನ್ನ ನಾವು ತಲೆಯಲ್ಲಿ ಇಟ್ಕೋಬೇಕು, ಮನಸ್ಸಲ್ಲಿ ಇಟ್ಕೋಬೇಕು. ಸೊ ಅಂಥವ್ರು ನನಗೆ ತುಂಬ ಇಷ್ಟ ಆದವರು ನನಗೆ ಹೇಳಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ಯಾ, ಹೀಗೆ ಮಾಡ್ತಾ ಹೋಗು ಅಂತ ಹೇಳಿದ್ದಾರೆ. ಇನ್ನು ಕೆಲವೊಬ್ಬರು ಏನೂ ಹೇಳಲೇ ಇಲ್ಲೋ ಏನು ಮಾಡೋದು ಇಲ್ಲ, ಅಂಥವ್ರನ್ನ ನಾವು ಕೇರ್ಲೆಸ್ ಮಾಡಿ ಬಿಸಾಕ್ಬಿಡ್ಬೇಕು ಅಲ್ವಾ. ಸೊ ನಿಮಗೇನು ಅನ್ನಿಸ್ತು ಅಂತ ಹೇಳಿ. ನನಗನ್ಸಿರೋದನ್ನ ನಾನು ಹೇಳಿದ್ದೀನಿ. ಕೆಲವೊಬ್ರಿಗೆ ಹಂಗಿರುತ್ತಲ್ವ ಹೊಟ್ಟೆ ಕಿಚ್ಚು ಅಂತ, ಏನು ಮಾಡೋಕ್ಕಾಗಲ್ಲ. ಐ ಡೋಂಟ್ ಕೇರ್, ಯಾರನ್ನೂ ಕೇರ್ ಮಾಡೋಕ್ಕೆ ಹೋಗಲ್ಲ. ಸೊ ನನಗೆ ಇಷ್ಟ ಬಂದಾಗ ನನ್ನ ಜೀವನ ಮಾಡ್ತಾಯಿದ್ದೀನಿ. ದೇವರ ಆಶೀರ್ವಾದ ನನ್ನ ಮೇಲೆ ಇದೆ, ಅಷ್ಟೇ ಸಾಕು ಅಂತ ಹೇಳ್ತೀನಿ. ಯಾರ್ದು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಇದೆ ಸಾಕಲ್ವಾ. ಮೇನ್ ಬೇಕಾಗಿರೋದು ಅಪ್ಪ ಅಮ್ಮನ ಆಶೀರ್ವಾದ. ಅದು ಒಳ್ಳೆ ಅಪ್ಪ ಅಮ್ಮ ಸಿಕ್ಕಿದ್ದಾರೆ ನನಗೆ, ಅಷ್ಟು ಮಾತ್ರ ಸಾಕು ನನಗೆ. ಅಂಥ ಅಪ್ಪ ಅಮ್ಮನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಹಾಗಾಗಿ ಅವರು ಬಂದಿದ್ದರು. ಬಟ್ ಅವ್ರು ಬಂದಾಗ ನಾನು ವೀಡಿಯೋ ಮನೆಗೆ ಯಾರ್ಯಾರು ಬಂದಿದ್ದಾರೋ ಅವ್ರು ಬಂದಾಗ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಅಮ್ಮ ಬರ್ತಾರೆ, ಅಪ್ಪನೂ ಬರ್ತಾರೆ, ನನ್ನ ತಂಗಿನೂ ವೀಡಿಯೋದಲ್ಲಿ ಕಾಣಿಸ್ಕೋತಾಳೆ. ಬಟ್ ನಮ್ಮ ತಂಗಿ ಗಂಡಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಬೇಡ ಅಲ್ವಾ, ಕಂಫರ್ಟಬಲ್ ಇಲ್ಲ ಅಂದರೆ ಪಾಪ ಮಾಡೋಕ್ಕೆ ಹೋಗ್ಬಾರ್ದು. ಹಾಗಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ನಾನು ಒಬ್ಬೊಬ್ಬಳೇ ಇದ್ದದಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿರೋದು. ಇವತ್ತಿನ ದಿನ ನನಗೆ ತುಂಬ ಖುಷಿಯಾದಂತಹ ದಿನ. ನನಗೆ ಮನಸ್ಸಿಂದ ತುಂಬ ಮನಸ್ಸಿಂದ ನಾನು ಪೂಜೆನ ಮಾಡಿದಂಥದ್ದು. ನಾರ್ಮಲಾಗಿ ವಾರ ಪೂಜೆ ನಾರ್ಮಲಾಗಿ ಮಾಡ್ತೀನಿ. ಬಟ್ ಈ ಸಲ ಅಂತೂ ತುಂಬ ಚೆನ್ನಾಗಿ ನಾನು ಆಮೇಲೆ ನನ್ನ ಗಂಡ ಐಟಮ್ ಎಲ್ಲ ತೊಗೊಂಬಂದು, ಪಾಪ ಅವರು ಹಣ್ಣು ಹಂಪಲು ತಿಂಡಿ ದಿನಸುಗಳವೆಲ್ಲ ತೊಗೊಂಬಂದಿದ್ರು. ಸೊ ಅವರು ಒಂಚೂರು ನನ್ನ ಕೈ ಜೋಡಿಸಿದ್ರು, ಹೆಂಗಿಡಬೇಕು ಏನು ಅಂತ ಇಬ್ಬರು ಐಡಿಯಾ ಮಾಡಿಕೊಂಡು ಅವೆಲ್ಲ ಕ್ಲೀನಾಗಿ ಜೋಡಿಸ್ಕೊತಾ ಇದ್ವಿ. ಅದಾದಮೇಲೆ ನಾನು ಡೋರಿಗೆ, ಆಮೇಲೆ ಟಿವಿಗೆ, ಫ್ರಿಜ್ಜಿಗೆ ಎಲ್ಲದಕ್ಕೂ ನಾನು ಅರಿಶಿನ ಕುಂಕುಮನ ಹಚ್ಚಿದ್ದೀನಿ. ಯಾಕೆ ಅಂತಂದರೆ ನಾನು ಅವುಗಳನ್ನೆಲ್ಲ ದಿನ ಬಳಕೆ ಮಾಡ್ತೀನಲ್ವ, ಗ್ಯಾಸಿಗೂ ಕೂಡ ಹಚ್ಚಿದೆ. ಯಾಕೆ ಅಂದರೆ ನನ್ನ ದಿನ ಬಳಕೆಗಳು ಅವೆಲ್ಲ ನಾನು ಯೂಸ್ ಮಾಡ್ತೀನಿ. ಅವೆಲ್ಲ ನನಗೊಂಥರ ದೇವ್ರ ಥರನೇ ಅಂತ ಅಂದ್ಕೊಂಡು ನಾನು ಪೂಜೆನ ಹಾಕಿದೆ. ನನ್ನ ಸಮಾಧಾನಕ್ಕೆ ನಾನು ಪೂಜೆನ ಹಾಕಿದೆ, ಅಷ್ಟೇ, ಇನ್ನೇನು ಇಲ್ಲ. ಖುಷಿ ಆಗುತ್ತೆ ಅಲ್ವ, ಒಂಥರ ನನಗೇನೋ ಸಮಾಧಾನ ಮಾಡಬೇಕು ಅನ್ನಿಸ್ತು, ಮಾಡಿದೆ. ಆಮೇಲೆ ನಮ್ಮ ಅಕ್ಕನೂ ಹೇಳಿದ್ರು, ಒಡವೆಗಳು, ದುಡ್ಡು, ಆಮೇಲೆ ಡೋರು, ಟಿವಿ ಏನೇನೈತೆ ನಿಮ್ಮ ಮನೇಲಿ ವಸ್ತುಗಳು ದೊಡ್ಡದು ಅದಕ್ಕೆಲ್ಲ ನೀನು ಪೂಜೆನ ಹಾಕಂತ ನಮ್ಮ ಅಕ್ಕನೂ ಹೇಳ್ಕೊಟ್ರು. ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಈ ಥರ ಪೂಜೆ ಹೇಗೆ ಮಾಡಬೇಕು ಅಂತ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ. ನಮ್ಮ ಅಕ್ಕನೇ ನನಗೆಲ್ಲ ಹೇಳ್ಕೊಟ್ಟಿದ್ದು. ಒಂದು ಅತ್ತೆ ಸ್ಥಾನದಲ್ಲಿ ನಿಂತ್ಕೊಂಡು ಹಿಂಗೆ ಮಾಡು, ಹಿಂಗಿಲ್ಲ ಅಂತ ನಮ್ಮ ಅಕ್ಕ ನನಗೆ ಹೇಳ್ಕೊಟ್ರು. ಸೊ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ಮೇಲೆ ನಾನು ಆ ಥರನೇ ಮಾಡ್ತಾ ಬಂದಿರೋದು. ಬಟ್ ನನಗೆ ಐಡಿಯಾನೇ ಇರಲಿಲ್ಲ ಈ ಥರ ಮಾಡಬೇಕಾ ಅಂತ. ಯಾಕಂದರೆ ನಮ್ಗೆ ಗೊತ್ತಿಲ್ಲ, ನಾನು ಯಾವತ್ತೂ ಮಾಡಿಲ್ಲ, ಹಾಗಾಗಿ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಅಕ್ಕ ನೆನ್ನೆ ನೈಟ್ ಫೋನ್ ಮಾಡಿ, ನಮ್ಮ ಅಕ್ಕನೇ ಫೋನ್ ಮಾಡಿಬಿಟ್ಟು ನಾಳೆ ಪೂಜೆ ಹೆಂಗೆ ಏನು ಅಂತ ಗೊತ್ತಿಲ್ಲ ಅಕ್ಕ, ನೋಡಬೇಕು ಅಂದಾಗ ನಮ್ಮ ಅಕ್ಕನೇ ಹೇಳ್ಕೊಟ್ಟಿದ್ದು, ಹಿಂಗೆ ಮಾಡು, ಹಿಂಗಿಲ್ಲ, ಹಿಂಗಿಡು, ಈ ಸಲ ಬಂದಿರೋದು ಪೂಜೆ ತುಂಬ ಒಳ್ಳೆಯದು, ಹಾಗಾಗಿ ಮನಸ್ಸಿಂದ ಮಾಡು, ಒಡವೆ ಇಕ್ಕು, ದುಡ್ಡಿಕ್ಕು, ಹಣ್ಣು ಹಂಪಲೆಲ್ಲ ಇಕ್ಕು, ಡೋರೆಲ್ಲ ಕ್ಲೀನ್ ಮಾಡು, ಫ್ರಿಜ್ ಕ್ಲೀನ್ ಮಾಡು, ಟಿ ವಿ ಕ್ಲೀನ್ ಮಾಡೋದೆಲ್ಲ ನೈಟೆಲ್ಲ ತಿಳ್ಕೊಂಡ್ಮೇಲೆ ನಾನು ನೈಟೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದು. ಅವ್ರು ಹೇಳ್ಕೊಟ್ಟಿರಲಿಲ್ಲ ಅಂದಿದ್ರೆ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ ಹೇಗೆ ಮಾಡಬೇಕು ಅಂತ. ಥ್ಯಾಂಕ್ ಯು ಅಕ್ಕ. ಅವರೊಂಥರ ನನಗೆ ಹೇಗೆ ಅಂದರೆ ಗೊತ್ತಿಲ್ಲದಾಗ ಚೆನ್ನಾಗಿ ಹೇಳ್ಕೊಡ್ತಾರೆ, ಹಿಂಗೆ ಮಾಡಿ ಬೈಯೋದು ಗೀಯೋದು ಅವೆಲ್ಲ ಮಾಡಲ್ಲ. ಸ್ವಂತ ನಮ್ಮ ಅಕ್ಕ ರೆಸ್ಪೆಕ್ಟ್ ಕೊಡ್ತಾರೆ. ನಾನು ಈ ಥರ ಮಾತಾಡಲ್ಲ ನಮ್ಮ ಅಕ್ಕನ ಜೊತೆಗೆ, ನಾರ್ಮಲಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತೀನಿ. ಬಟ್ ವೀಡಿಯೋದಲ್ಲಿ ಹಂಗೆ ಬೇಡ ಅಂತಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾಯಿದ್ದೀನಿ ನಮ್ಮ ಅಕ್ಕನಿಗೆ, ಅಷ್ಟೇ. ನೋಡಿ ಇವಾಗ ನಾನು ಲಕ್ಷ್ಮಿ ಕರೆಕ್ಟಾಗಿ ಮುಖನ ಕೂರಿಸಿದ್ದೀನಿ. ಇವಾಗ ನಾನು ಅದಕ್ಕೆ ಸೀರೆನ ಉಡಿಸ್ತಾಯಿದ್ದೀನಿ. ನನಗೆ ನಾರ್ಮಲಾಗಿ ಸೀರೆ ಉಡ್ಸೋಕ್ಕೆ ಬರೋದಿಲ್ಲ. ಯಾಕೆ ಅಂತ ಅಂದರೆ ನನಗೆ ಭಯ,
ಯಾವ ಥರ ಉಡಿಸ್ತೀನೋ ಏನೋ ನಂಗೆ ಅಷ್ಟು ನನ್ನ ಕೈ ಹಾಕಕ್ಕೆ ಹೋಗಲೇ ಇಲ್ಲ, ನಾನು ಸೀರೆ ಉಡ್ಸೋದಕ್ಕೆಲ್ಲ ಕೈ ಹಾಕಕ್ಕೆ ಹೋಗಲೇ ಇಲ್ಲ. ಹಾಗಾಗಿ ನನಗೆ ರೆಡಿಮೇಡ್ ತೊಗೊಂಬಂದು ಮಾಡಿದ್ರೆ ಬೆಸ್ಟು ಅಂತ ಅನ್ನಿಸ್ತು. ಯಾಕೆ ಅಂತ ಅಂದರೆ ರೆಡಿಮೇಡ್ ತೊಗೊಂಬಂದರೆ ನಾನು ಆರಾಮಾಗಿ ನಾರ್ಮಲಾಗಿ ಈಸಿಯಾಗಿ ಕಟ್ಕೋಬಹುದು ಅಲ್ವಾ. ಅದೇ ನಾನು ಇವಾಗ ನಾರ್ಮಲಾಗಿ ಉಡಿಸ್ತೀನಿ ಅಂದರೆ ಯಾರು ಗೊತ್ತಿಲ್ಲ ನನಗೆ ಹೇಗೆ ಉಡಿಸ್ಬೇಕು ಹೇಗೆ ಮಾಡಬೇಕು ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸುಮ್ಮನೆ ಹಂಗೆ ಹಿಂಗೆ ಉಡ್ಸೋದು ಬೇಡ, ರೆಡಿಮೇಡ್ ಆದರೆ ಬೆಸ್ಟು ನನಗೆ ಅಂದ್ಬಿಟ್ಟು ನಾನು ರೆಡಿಮೇಡೇ ತೊಗೊಂಬಂದಿದ್ದು. ರೆಡಿಮೇಡ್ ತೊಗೊಬಂದು ಲಕ್ಷ್ಮಿಗೆ ಕ್ಲೀನಾಗಿ ಹಾಕ್ಕೊಂಡು ಏನು ಬೀಳಬಾರ್ದು ಅಂತ ಅಂದ್ಬಿಟ್ಟು ಕ್ಲೀನಾಗಿ ನಾನು ಹಾಕಿರೋದು ನೋಡಿ. ಇವಾಗ ದೇವರಿಗೆಲ್ಲ ಹೂವನ್ನ ಮುಡಿಸ್ತಾಯಿದ್ದೀನಿ, ಕ್ಲೀನಾಗಿ ಅಚ್ಚುಕಟ್ಟಾಗಿ ಹೂಗಳನ್ನೆಲ್ಲ ಇಡ್ತಾಯಿದ್ದೀನಿ. ಎಲ್ಲ ನಾನು ಬಿಡಿ ಹೂವನೇ ತೊಗೊಂಡಿದ್ದು, ಎಲ್ಲ ಬಿಡಿ ಹೂವನೇ ತೊಗೊಂಡು ಪೂಜೆನ ಹಾಕ್ತಾಯಿದ್ದೀನಿ. ನಿಮ್ಗೆ ಲಾಸ್ಟಿಗೆ ತೋರಿಸ್ತೀನಿ ಗೊತ್ತಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೀವೇ ಹೇಳ್ತೀರಾ ನೋಡಿ. ಬೆಸ್ಟ್ ಅನ್ನಿಸ್ತು ನನಗೆ ರೆಡಿಮೇಡ್ ಸೀರೆ ತೊಗೊಂಬಂದಿದ್ದು, ನನಗೆ ತುಂಬ ಬೆಸ್ಟ್ ಅಂತ ಅನ್ನಿಸ್ತು. ಅದಾದಮೇಲೆ ತಾಳಿನೂ ಹಾಕ್ತಾಯಿದ್ದೀನಿ, ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಏನು ಬೀಳಬಾರ್ದು ಮಾಡಬಾರ್ದು ಅನ್ನೋ ಒಂದು ಇದಕ್ಕೆ ನಿಧಾನಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ. ಅಷ್ಟೇ ರೀ. ಹೆಂಗೆ ಎಲ್ರಿಗೂ ಹ್ಯಾಪಿ ದೀಪಾವಳಿ. ಎಲ್ಲರೂ ಮನೆಯಲ್ಲಿ ಖುಷಿ ಕೊಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ ನೋಡಿ. ಈ ಥರ ನಾನು ಕ್ಲೀನಾಗಿ ಎಲ್ಲ ತಿಂಡಿಗಳು, ಹಣ್ಣು ಹಂಪಲು, ಆಮೇಲೆ ಉಡಿಯೋಕ್ಕೆ, ಆಮೇಲೆ ದುಡ್ಡು ಸ್ವೀಟ್ಸು ಎಲ್ಲ ಇಟ್ಟಿದ್ದೆ. ಅಲ್ಲಿ ನೋಡಿ ಒಡವೆಗಳು ನಮ್ಮ ಮನೇಲಿ ಎಷ್ಟಿತ್ತು ಅಷ್ಟು ಒಡವೆಗಳು ಇಟ್ಟಿದ್ದೀನಿ. ಫೈನಲ್ ಲುಕ್ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ ನೋಡಿ. ಕೈ ಮುಗಿತಾ ಇದ್ದೀನಿ. ಹೀಗಿತ್ತು ಇವತ್ತಿನ ವಿಡಿಯೋ, ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಸೊ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ಮೇಲೆ ಪ್ರೀತಿ ತೋರಿಸ್ತಾಯಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ, ಯಾರಿಗೆ ಕೆಟ್ಟದ್ದನ್ನು ಬಯಸ್ತಿರೋ ಅದು ಕೆಟ್ಟದ್ದು ನಿಮಗೆ ಆಗುತ್ತೆ. ಹಾಗಾಗಿ ಒಳ್ಳೆಯದು ಬಯಸಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಳ್ಳೆತನನ ಉಳಿಸ್ಕೊಳ್ಳಿ ನಿಮಗೆ ನೀವೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೀಗಿತ್ತು ಇವತ್ತಿನ ದಿನ. ಸೊ ನನಗಂತೂ ತುಂಬ ಖುಷಿಯಾಗಿರೋಂತಹ ದಿನ, ಯಾವತ್ತೂ ಮರೆಯೋಕ್ಕಾಗದಿರೋಂತಹ ದಿನ. ಸೊ ಹಾಗಾಗಿ ನಾನು ಖುಷಿಯಾಗಿದ್ದೀನಿ. ಯಾರೋ ಕೆಟ್ಟದ್ದು ಬಯಸಲ್ಲ, ಯಾರೋ ಕೆಟ್ಟದ್ದು ದೃಷ್ಟಿಲಿ ನೋಡಲ್ಲ. ನನ್ನ ಜೀವನ ನನ್ನ ಇಷ್ಟ, ನನಗಿಷ್ಟ ಬಂದು ನಾನು ಬದುಕ್ತೀನಿ ಅಂತ ಹೇಳ್ತಾ ಲವ್ ಯು, ಬಾಯ್.